ಬಂಧುಗಳೇ, ನಮ್ಮ ಮಂತ್ರಿಗಳಾದಂತಹ ಜಮೀರ್ ಅಹಮದ್ ಅವರೇ, ಸುಧಾದಾಸ್ ಅವರು, MLC ಅವರು, ಶಿವಣ್ಣ ಅವರು, MLA ಅವರು, ನಮ್ಮ ಮೈನಾರಿಟಿ ಡೆವಲಪ್ಮೆಂಟ್ ಅಧ್ಯಕ್ಷರು ಅಲ್ತಾಫ್ ಅವರು, ನಮ್ಮ ಮಹೇಶ್ವರ ಅವರು, ನಾವೆಲ್ಲ ಸ್ವಲ್ಪ ತಡವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ, ಕ್ಷಮಿಸಬೇಕು. ಇಂದು ಬಹಳ ವರ್ಷದಿಂದ ನೆನೆಗುದಿಗೆ ಬಂದಂತ ಈ ಪಾರ್ಕಿಂಗ್ ವ್ಯವಸ್ಥೆ ಹಿಂದೆ ಕೂಡ ಈ ಮಾರ್ಕೆಟ್ ನ ಮಾಡಿದ್ದು ಉಪಯೋಗ ಮಾಡ್ತಿರ್ಲಿಲ್ಲ. ಮೇಲ್ಗಡೆ ಕೂಡ ಹೂವಿನ ಮಾರ್ಕೆಟ್, ತರಕಾರಿ ಮಾರ್ಕೆಟ್ಗೆ ಮೇಲ್ಗಡೆ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ನಮ್ಮ ವರ್ತಕರು ಅಲ್ಲಿಗೆ ಹೋಗಲಿಲ್ಲ. ಅದಕ್ಕೆ ನಾವೀಗ ಕೆಲವು ಸ್ಕೀಮ್ ನಲ್ಲಿ ಮೇಲ್ಗಡೆ ಎಲ್ಲ ಸ್ವಲ್ಪ ರಿಪೇರಿ ಮಾಡಿಸಿದ್ದೀವಿ. ಅಲ್ಲಿ ನಾನು ಕಾರ್ಪೊರೇಷನ್ ಅಧಿಕಾರಿಗಳು ಹೇಳಿದ್ದೇನೆ, ಯಾರು ಬರಲಿ ಬರದೇ ಹೋಗ್ಲಿ, ಜನ ಅಲ್ಲಿ ಇರಬೇಕು, ಬಾಡಿಗೆ ಕೊಡಬೇಕು, ಇಲ್ಲ ಅಂದ್ರೆ ನಮ್ದೇ ಯಾವ್ದಾದ್ರು ಕಚೇರಿಗಳನ್ನ ಕಂಪಲ್ಸರಿ ನಾವು ಶಿಫ್ಟ್ ಮಾಡಬೇಕು. ಅದಾಗಬೇಕು ಅಂತೇಳಿ ನಾನು ಹೇಳಿದ್ದೆ. ಯಾಕೆಂದ್ರೆ ನಾವೇನು ಕಟ್ಟಿದ್ದೀವಿ ಅದು ಉಪಯೋಗ ಆಗಬೇಕು. ಇದು ಬಹಳ ಐತಿಹಾಸಿಕವಾದಂತ ಜಾಗ, ಇತಿಹಾಸ ಉಳ್ಳಂತ ಜಾಗ ಈ KR ಮಾರ್ಕೆಟ್. ನನ್ನಂತವನು ಚಿಕ್ಕ ಹುಡುಗನಲ್ಲಿ ಬಂದು ತರಕಾರಿ, ಬಟ್ಟೆ, ಸಾಮಾನೆಲ್ಲ ನಾನು ನನ್ನ ತಂದೆ ಬಂದು ಬೇಯ್ಕೊಂಡು ಹೋಗ್ತಿದ್ದಂತ ನೆನಪು ನನಗೆ ಬರ್ತಾ ಇದೆ. ಸೊ ಇವತ್ತು ಬಹಳ ವಿಶೇಷವಾದಂತ ದಿನ. ಈ ಪಾರ್ಕಿಂಗ್ ವ್ಯವಸ್ಥೆನ ಖಾಸಗಿಯವರಿಗೆ ಕೊಟ್ಟಿದ್ದೇವೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ 1 ಕಿಲೋಮೀಟರ್ ಸುತ್ತಲೂ ಎಲ್ಲೂ ವಾಹನಗಳನ್ನ ನಿಲುಗಡೆ ಮಾಡಲಿಕ್ಕೆ ಪ್ರೈವೇಟ್ ಅವ್ರಿಗೆ ಬಿಡುವುದಿಲ್ಲ. ಏಕೆಂದ್ರೆ ಜನರಿಗೆ ಇಲ್ಲಿರೋ ಸುತ್ತಮುತ್ತ ಯಾರೇ ವ್ಯಾಪಾರ ಮಾಡೋರಿಗೂ ಕೂಡ ಪಾರ್ಕಿಂಗ್ ಬಂದು ಒಳಗಡೆ ನಿಲ್ಲಿಸಬೇಕು, ಅವ್ರು ವ್ಯಾಪಾರ ಮಾಡಬೇಕು. ಇಲ್ಲ ಅಂಗಡಿ ಮಾಲೀಕರು ಅಷ್ಟೇ, ಅವರ ಮುಂದೆ ಅಂಗಡಿಗಳ ಮುಂದೆ ವಾಹನ ಇಟ್ಟರೆ ಆ ಗಾಡಿಗಳನ್ನೆಲ್ಲ ಟೋ ಮಾಡಿಬಿಟ್ಟು ಎತ್ಕೊಂಡು ಹೋಗ್ತಾರೆ. ಜನರಿಗೆ ಏನು ಎವೆನ್ಯೂ ರೋಡಲ್ಲಿ ಬಹಳ ದಟ್ಟಣೆ ಆಗಬಾರ್ದು. ಈ ಸುತ್ತಮುತ್ತ ಎಲ್ಲರೂ ಕೂಡ ಈ ಪಾರ್ಕಿಂಗ್ ಉಪಯೋಗಿಸಬೇಕು. ಏನ್ ಜಾಸ್ತಿ ಚಾರ್ಜಸ್ ಏನ್ ನಾವು ಮಾಡಿಲ್ಲ, ಆದ್ರೂ ಕಾಂಟ್ರಾಕ್ಟ್ ಟೆಂಡರ್ ಕೊಟ್ಟಿದ್ದೀವಿ, ಅವ್ರಿಗೂ ಅನುಕೂಲ ಆಗಬೇಕು. ನಾನು ಇಲ್ಲೇ ಹೇಳ್ತಾ ಇದ್ದೀನಿ, ಬೆಂಗಳೂರಿಗೆ ಹೊಸ ಟ್ರಾಫಿಕ್ ವಿಚಾರದಲ್ಲಿ ಮತ್ತು ಪಾರ್ಕಿಂಗ್ ವಿಚಾರದಲ್ಲಿ ಒಂದು ಹೊಸ ನೀತಿ ಕೂಡ ನಾವು ತರ್ತಾ ಇದ್ದೀವಿ. ಖಾಸಗಿಯವರಿಗೆ ಹೆಚ್ಚಿಗೆ ಉತ್ತೇಜನವನ್ನು ಕೊಡಬೇಕು ಅಂತೇಳಿ ಹೊಸ ನೀತಿಯನ್ನು ಕೂಡ ನಾವು ತರಲಿಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಖಾಸಗಿಯವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಮಾಡೋ ಪಾರ್ಕಿಂಗ್ ಜೊತೆಗೆ ಖಾಸಗಿ ಪಾರ್ಕಿಂಗ್ ಕೂಡ ನಾವು ಯಾರ್ಯಾರು ಮುಂದಕ್ಕೆ ಬರ್ತಾರೆ ಅವ್ರಿಗೆ ಅನೇಕ ಸೌಲಭ್ಯಗಳನ್ನ ಕೊಡಬೇಕು, ರಿಲೀಫ್ ಕೊಡಬೇಕು ಅನ್ನೋದು ಕೂಡ ಈಗಾಗಲೇ ನಾವು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ಅದನ್ನು ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ಇವತ್ತು ಬೆಂಗಳೂರು ನಗರದ ಗಾಂಧಿ ಬಜಾರ್ನಲ್ಲಿ ಅಲ್ಲೂ ಕೂಡ ಉದ್ಘಾಟನೆಯನ್ನು ಮಾಡಿ ಬಂದಿದ್ದೇನೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲೂ ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಮೊನ್ನೆ ಕಳೆದ ಒಂದು 6-7 ತಿಂಗಳಿಂದ ಗಾಂಧಿನಗರದಲ್ಲೂ ಕೂಡ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇನ್ನ ಎಲ್ಲ ಕಾರ್ಪೊರೇಷನ್ಗಳಲ್ಲಿ ನಾನು ಪೈಲಟ್ ಲೆವೆಲ್ಲಿ 18-9 ಗಾಡಿಗಳು ಒಂದು ಫ್ಲೋರ್ಗೆ ನಿಂತ್ಕೊಳ್ಳುವಂತ ವ್ಯವಸ್ಥೆಯನ್ನು ನಾನು ಕೊಯಮತ್ತೂರಲ್ಲಿ ನೋಡಿ ಬಂದಿದ್ದೇನೆ. ಇಲ್ಲೂ ಬೆಂಗಳೂರಲ್ಲಿ ಕೆಲವರೆಲ್ಲ ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಕಡಿಮೆ ಜಾಗದಲ್ಲಿ 10-12 ಜಾಗದಲ್ಲೇ ಸುಮಾರು 20 ಗಾಡಿ ನಿಲ್ಲಿಸಬಹುದು. ಆ ರೀತಿ ಎಲ್ಲ ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಬೆಂಗಳೂರು ನಗರದಲ್ಲೂ ಕೂಡ ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಖಾಸಗಿಯವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಈಗ ತೀರ್ಮಾನವನ್ನ ಮಾಡಿದ್ದೇವೆ. ಆದ್ರಿಂದ ಟೌನ್ನಲ್ಲಿ, ಸಿಟಿ ಒಳಗಡೆ, ದಟ್ಟಣೆ ಪ್ರದೇಶದಲ್ಲಿ, ರಸ್ತೆಯಲ್ಲಿ ನಿಲ್ಲಿಸುವಂತದ್ದೆಲ್ಲ ಕೂಡ ಮುಂದಿನ ದಿನದಲ್ಲಿ ಟೋ ಮಾಡ್ಕೊಂಡು ಎತ್ಕೊಂಡು ಹೋಗಿ ನಮ್ಮ ಟ್ರಾನ್ಸ್ಪೋರ್ಟ್, ಪೊಲೀಸು, ಟ್ರಾಫಿಕ್ನವರು ಮಾಡ್ತಾರೆ. ಇದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದೀವಿ, ಅದನ್ನ ನಿಮ್ಗೆ ಉಪಯೋಗಿಸ್ಕೊಳ್ಬೇಕು. ನಿಮ್ ಸೇಫ್ಟಿ ಕೂಡ ಇದಿದೆ, ಇದನ್ನು ತಾವು ಗಮನದಲ್ಲಿ ಇಟ್ಬೇಕು ಅಂತೇಳಿ ತಮ್ಮನ್ನು ಪಾಲಿಸಿ
ನಮ್ಮೆಲ್ಲ ಅಧಿಕಾರಿಗಳು ಯಾರು ಇದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಅಭಿನಂದಿಸ್ತೇನೆ. ಸ್ಥಳೀಯ ಶಾಸಕರಾದಂಥ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇಲ್ಲಿ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡವನ್ನು ಕೂಡ ತಂದು ಇದು ಶೀಘ್ರವೇ ಚಾಲನೆ ಮಾಡಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ರು. ಅವರೇ ಇದು ಮೇಲ್ಗಡೆ ಎಲ್ಲ ಇದನ್ನೆಲ್ಲ ಹೊಸದಾಗಿ ಬಹಳ ಶೀಘ್ರವಾಗಿ ಇದನ್ನ ಸರಿ ಮಾಡಬೇಕು ಅಂತೇಳಿ ಹೇಳಿ ಈ ಪ್ರದೇಶವನ್ನು ಮಾಡಿಸಿದ್ದಾರೆ. ಒಂದು ಕಳೆ ಮಾರ್ಕೆಟ್ ಅನ್ನ ಏನ್ ಮಾಡಬೇಕು ಅನ್ನೋದು ಕೂಡ ಅದನ್ನ ಆಲೋಚನೆಯನ್ನು ನಾವು ಮಾಡ್ತೇವೆ. ಸೊ ಇದು ಐತಿಹಾಸಿಕವಾದ ಸ್ಥಳ, ಇದು ಎಲ್ಲ ನಾಗರಿಕರು ಕೂಡ ಅನುಕೂಲ ಆಗಲಿ ಅಂತೇಳಿ ನಾನು ಭಾವಿಸಿ, ಆಮೇಲೆ ಕಾಂಟ್ರಾಕ್ಟರ್ ಕೂಡ ಬಹಳ ರಿಸ್ಕ್ ತಗೊಂಡಿದ್ದಾರೆ, ಅವರು ಕೂಡ ಒಳ್ಳೆಯದಾಗಲಿ. ಒಳ್ಳೆ ಇಂಟರ್ನ್ಯಾಷನಲ್ ಸಂಸ್ಥೆಗಳು ಜೊತೆಯಲ್ಲಿ ಇವತ್ತು ಬಂಡವಾಳ ಹಾಕಿ ರಿಸ್ಕ್ ತಗೊಳ್ತಾ ಇದ್ದಾರೆ, ಅವರು ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಪ್ರಾರ್ಥಿಸಿ ಶುಭವನ್ನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.